ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋರು ಸಹ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಿಮಗೆ ಎಲ್ಲರಿಗೂ ಗೊತ್ತು, ನಾವು ನಮ್ಮ ದೊಡ್ಡಪ್ಪರ ಮನೆಯಲ್ಲಿ ಗೃಹಪ್ರವೇಶ ಫಂಕ್ಷನ್ಗೆ ಹೋಗಿದ್ದೀವಿ ಅಂತ. ನನ್ನ ಲಾಸ್ಟ್ ವ್ಲಾಗಲ್ಲೂ ಸಹ ನಾನು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗಳು ಹೊರಗಡೆ ತುಂಬ ಗಲಾಟೆ ಮಾಡ್ತಾಯಿದ್ರು, ಅದಕ್ಕೋಸ್ಕರ. ಇದು ನನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವಾಗ ಬೆಳಗ್ಗೆ ಆದಮೇಲೆ ಗಂಗೆ ಪೂಜೆ ಆಗಿ ಹಸು ಕರುಗಳನ್ನು ಮನೆ ಒಳಗೆ ಕರ್ಕೊಂಬಂದರು. ಮನೆ ಒಳಗಡೆ ಹಸು ಕರು ಎಲ್ಲ ಕರ್ಕೊಂಬಂದಾದ್ಮೇಲೆ ಹಾಲುಗ್ಸೋ ಕಾರ್ಯಕ್ರಮ ಎಲ್ಲದು ಮುಗಿತು. ನಾನೊಂದು ಕೆಲವೊಂದು ಶಾಸ್ತ್ರಗಳಲ್ಲಿ ಕೆಲವೊಂದು ಪೂಜೆಗಳಲ್ಲಿ ಮಿಸ್ ಆಗಿದ್ದೀನಿ, ಯಾಕಂದರೆ ಪಾಪುಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಅದರಿಂದ. ಆ್ಯಂಡ್ ಅವರೂ ಸಹ ನಮ್ಮ ಪಾಪು ಬೆಳಗ್ಗೆ ಅವಾಗಿನ ಎದ್ದಿದ್ದರಿಂದ ನಾನು ಅವ್ರ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕಿತ್ತು. ಅದಕ್ಕೋಸ್ಕರ ರಾತ್ರಿ ಸ್ವಲ್ಪ ಲೇಟಾಗಿ ಬೇರೆ ಮಲಗಿದ್ರಲ್ಲ, ಅದಕ್ಕೆ. ಆ್ಯಂಡ್ ಬೆಳಗ್ಗೆ ಹಾಲುಗ್ಸಿದ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನನ್ನ ಇಬ್ಬರು ತಮ್ಮಂದಿರು ಎಲ್ಲ ಸೇರಿಕೊಂಡು ಗಣೇಶ ಹೋಮನ ಹಮ್ಮಿಕೊಂಡಿದ್ರು ಮನೆ ಗೃಹಪ್ರವೇಶದಲ್ಲಿ. ಒಳಗಡೆ ಮಾಡೋದಕ್ಕೆ ಮಧ್ಯಾಹ್ನದ ಮೇಲೆ ತುಂಬ ದೇವ್ರುಗಳು ಬರೋವಿದ್ದು, ಅದಕ್ಕೆ ಒಳಗಡೆ ಜಾಗ ಸಾಲಲ್ಲ ಅಂದ್ಬಿಟ್ಟು ಮನೆಯಿಂದ ಬಾಗಿಲಿಂದ ಹೊರಗಡೆನೆ ಹೋಮಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡು ರೆಡಿ ಮಾಡಿದ್ರು. ಆ ಹೋಮನ ಎಲ್ಲ ಇಲ್ಲೇ ಮಾಡಿಕೊಂಡ್ರು. ನೀವು ಕೇಳ್ಬೋದು, ಮನೆ ದೊಡ್ಡದು ಅಂತೀರಾ ಅಂತ. ಹೌದು, ಮನೆ ದೊಡ್ಡದಾಗಿಯೇ ಇದೆ, ತುಂಬ ದೊಡ್ಡದೇ ಮನೆ ಕಟ್ಟಿರೋದು. ಬಟ್ ಅದೇ ದೇವ್ರೂ ಸಹ ಮಧ್ಯಾಹ್ನ ಜಾಸ್ತಿ ದೇವ್ರುಗಳು ಬರ್ತಿದ್ದಾವೆ. ಏನಿಲ್ಲ ಅಂದರೆ ಒಂದು 6ರಿಂದ 7 ದೇವ್ರುಗಳು ಬರ್ತವೆ ಒಟ್ಟಿಗೆ. ಅದಕ್ಕೋಸ್ಕರ ಅಷ್ಟು ದೇವ್ರುಗಳನ್ನು ಕುಂಡಿಸಿದಾಗ ಒಳಗಡೆ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ, ಪೂಜೆ ಮಾಡೋದಕ್ಕೆ, ಪ್ರಸಾದಗಳನ್ನೆಲ್ಲ ಕೊಡೋದಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಹೋಮಕ್ಕೆ ಈಚೆಗಡೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಐನರು ನೈಟೇನೆ. ಆ್ಯಂಡ್ ಈಗ ಬೆಳಗ್ಗೆನೆ ಏನು ಒಂದು 8:30, 7:30, 8:30 ಅಷ್ಟರೊಳಗೆ ಹೋಮದ್ದನ್ನು ಎಲ್ಲದನ್ನು ಮುಗಿಸ್ಕೊಂಡ್ರು. ಹೋಮಕ್ಕೆ ತುಂಬ ಜನನೇ ಇದ್ದು, ಬಟ್ ಆದರೆ ಅಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ಎಲ್ಲ ಸೈಡಲ್ಲಿ ಕೂತಿದ್ದು. ಅಲ್ಲಿ ಮೇಯ್ನಾಗಿ ಬೇಕಾಗಿರೋಂಥ 4 ಜನ ಕೂತ್ಕೊಂಡು ಪೂಜೆಗಳನ್ನು ಮುಗಿಸ್ಕೊಂಡ್ರು. ಇನ್ನು ಅದೇ ಗ್ಯಾಪಲ್ಲಿ ಬರುವಂಥ ನೆಂಟರುಗಳು, ನಮಗೆ ಗೊತ್ತಿರೋ ಒಂದಷ್ಟು ಕೆಲವೊಂದು ರಿಲೇಟಿವ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು. ನಾವು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಷ್ಟರಲ್ಲಿ ಆಲ್ರೆಡಿ ಟಿಫನ್ಗೂ ಸಹ ಟೈಮ್ ಆಗಿತ್ತಲ್ಲ. ಟಿಫನ್ಗೆ ಬಂದು ಇಡ್ಲಿ, ವಡೆ, ಚಟ್ನಿ, ಸಾಗು, ಅದ್ರ ಜೊತೆಲಿ ಸ್ವಲ್ಪ ಖಾರ ಪೊಂಗಲ್ನೂ ಸಹ ಮಾಡಿಸಿದ್ರು. ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಎಲ್ಲರೂ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಬಂದು ನಾವು ಮನೆಗೆ ಹೋಗಿ ಬರೋಣ ಅಂತ ಹೊರಡ್ತಾಯಿದ್ದು. ಅಷ್ಟರಲ್ಲಿ ನಾನು ಬೆಳಗ್ಗೆ ಗಂಗೆ ಪೂಜೆ ಮಾಡೋಕ್ಕೆ ಹೋಗಿದ್ವಲ್ಲ, ಗಂಗೆ ತರೋದಕ್ಕೆ. ಅದಕ್ಕೆ ಗಂಗೆ ತಂದಿರೋರು ಎಲ್ಲರಿಗೂ ಬಾಗ್ನೂ ಸಹ ಕೊಟ್ಬಿಟ್ರೆ ಈ ಕೆಲವೊಂದು ಶಾಸ್ತ್ರಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಐನರು ಗಂಗೆ ಪೂಜೆ ಮಾಡಿಕೊಂಡು ಬಂದಿರೋರಿಗೆ ಬಾಗ್ನ ಕೊಡೋಂಥ ಶಾಸ್ತ್ರನೂ ಸಹ ಐನರು ಮುಗಿಸ್ಕೊತಾ ಇದ್ರು. ಬಾಗ್ನದ ಮರನೂ ಅಷ್ಟೇ ನಾನು ರೆಡಿ ಮಾಡಿದ್ದಂತೂ ಬಂದು ಇದೇ ಫಸ್ಟ್ ಟೈಮ್ ಆಗಿರುತ್ತೆ. ಅಂದರೆ ಅದ್ರ ಬಗ್ಗೆ ಕೆಲವೊಂದು ತಿಳ್ಕೊಳೋದು, ಏನೇನು ಇಡಬೇಕು ಮೇಯ್ನಾಗಿ ಅಂತ, ಅದು ರೆಡಿ ಮಾಡ್ಕೊಳೋದೇ ಯಾವ ರೀತಿ ಅಂತಲೂ ಸಹ ನನಗೆ ಐನರು ಎಲ್ಲ ನೆನೆ ತಿಳಿಸ್ಕೊಟ್ಟಿದ್ರಲ್ಲ, ರೆಡಿ ಮಾಡಿದ್ನಲ್ಲ. ಸೊ ನನಗೂ ಬಾಗ್ನ ತೊಗೊಳೋದು ಖುಷಿ ಅನ್ನಿಸ್ತು. ನಾನು ರೆಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಂಡ್ರಲ್ಲಿ ಇರೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದ್ರಲ್ಲೂ ಇರೋದಿಲ್ಲ. ಸುಮ್ಮನೆ ನಮಗೆ ಗೊತ್ತಿಲ್ಲದಲ್ಲೇ ನಾವು ಪೂಜೆ ಮಾಡಿದೋ ಬಾಗ್ನ ತೊಗೊಂಡು ಅಂತ ಅನ್ನೋದಕ್ಕಿಂತ ನಾವು ತಿಳ್ಕೊಂಡು ಮಾಡಿ ತೊಗೊಳೋದ್ರಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತು. ಇನ್ನು ಅಷ್ಟೆಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟು ಬಂದು, ನಮ್ಮದು ಗಾಡಿ ಇಲ್ದಲ್ಲೇ ಇರೋದ್ರಿಂದ ನಾನು ನಮ್ಮ ಅತ್ತಿಗೆ ಗಾಡಿನೇ ಇಸ್ಕೊಂಡು ನಾನು, ಅಮ್ಮ, ನಮ್ಮ ಮಗಳು 3 ಜನನೂ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋದಕ್ಕೂ ಸಹ ಟೈಮ್ ಇರಲಿಲ್ಲ. ಆಲ್ರೆಡಿ ಅಮ್ಮ ಕರೆಂಟ್ ಬಂದಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊತಾ ಇದ್ರು. ಇನ್ನು ನಾವು ರಿಟರ್ನ್ ಬೇಗ ರೆಡಿಯಾಗಿ ಹೊರಡಬೇಕಲ್ಲ, ಅದಕ್ಕೆ ಈ ಮೇಕಪ್ಪನ್ನೆಲ್ಲ ರಿಮೂವ್ ಮಾಡ್ಕೊಂಬಿಡೋಣ, ಹೇರ್ ಸ್ಟೈಲ್ನೆಲ್ಲ ಚೇಂಜ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ತಲೆಯೆಲ್ಲ ಬಿಚ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ನಾನು ಸ್ನಾನ ಮಾಡಿರಲಿಲ್ವಲ್ಲ, ಸ್ವಲ್ಪ ಗಂಟಾಗಿರುತ್ತೆ ಅಂದ್ಬಿಟ್ಟು ಇವಾಗ ತಲೆಯೆಲ್ಲ ಕೂದಲೆಲ್ಲ ಗಂಟು ಕಟ್ಕೊಂಡು ಹಾಕ್ಕೊಂಡಿದ್ವಿ. ಜ್ಯುವೆಲ್ಸು, ಬ್ಯಾಂಗಲ್ಸು ಸಹ ನೆಕ್ಸ್ಟ್ ಹಾಕೊಳೋ ಸ್ಯಾರಿಗೆ ಇದು ಮ್ಯಾಚ್ ಆಗೋಲ್ಲ ಅಂದ್ಬಿಟ್ಟು ಬ್ಯಾಂಗಲ್ಸು ಸಹ ಎಲ್ಲದನ್ನು ಚೇಂಜ್ ಮಾಡಿಕೊಂಡು ಹೋಗಿ ಮುಖ ತೊಳ್ಕೊಂಡು ರೆಡಿಯಾಗಿ ಬರೋಣ ಅಂತ ಇದ್ದೀನಿ. ನೆಕ್ಸ್ಟ್ ನನ್ನ ಔಟ್ಲುಕ್ ಆ್ಯಂಡ್ ನನ್ನ ಸ್ಯಾರಿ ಯಾವುದು ವೇರ್ ಮಾಡ್ತಾಯಿದ್ದೀನಿ ಅದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ.
ಈಗ ಬಂದು ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನನ್ನ ತಮ್ಮ ಬಂದಿದ್ದರಿಂದ ನನ್ನ ತಮ್ಮ, ಅಮ್ಮ, ಮಗಳು 3 ಜನನೂ ಹೋದರು. ಇವಾಗ ಈ ಗಾಡೀಲಿ ನಾನು ಒಬ್ಬಳೇ ಹೋಗ್ತಾ ಇರೋದು. ಅವ್ರು ಇನ್ನೇನು ಮುಂದೆ ಹೋಗ್ತಾ ಇದ್ದಾರೆ. ನಾನು ಮನೆ ಬೀಗ ಎಲ್ಲ ಹಾಕ್ಕೊಂಡು ಹೊರಟಿದ್ದೀನಿ. ನೋಡಿ ಹೀಗಿದೆ ನನ್ನ ಔಟ್ಲುಕ್ಕು. ಇದು ಬಂದು ನನ್ನ ಮಗಳದು. ನನ್ನ ಮಗಳಿಗೆ ಡ್ರೆಸ್ ಬಂದು ಗೃಹಪ್ರವೇಶಕ್ಕೆ ಅಂತಲೇ ತೊಗೊಂಡಿದ್ದಿದ್ದು. ನಾವು ಹೋಗಿ ಒಂದು 10 ನಿಮಿಷ, ಹಾಫ್ ಆನ್ ಅವರ್ ಆಗೋದ್ರೊಳಗೆ ಆಲ್ರೆಡಿ ದೇವ್ರನ್ನು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು. ಎಲ್ಲ ದೇವ್ರನ್ನು ಒಟ್ಟಿಗೆ ಮನೆಗೆ ಕರ್ಕೊಂಬರೋದು, ಒಂದೊಂದೇ ದೇವರು ಬಂದು ಅಂತ ಕರ್ಕೊಂಬರೋದಿಲ್ಲ. ಅದಕ್ಕೆ ಎಲ್ಲ ದೇವ್ರನ್ನು ಒಟ್ಟಿಗೆ ಬಂದಾದಮೇಲೆ ಹೋಗಿ ಊರ ಮುಂದಕ್ಕೆ ಮನೆಯಿಂದ ಆರತಿ ಕಳಸ ಎಲ್ಲ ಮನೆಯಿಂದ ತೊಗೊಂಡೋಗಿದ್ರು. ಅಲ್ಲೋಗಿ ಊರ ಮುಂದೆ ಚಪ್ರ ಹಾಕಿರ್ತೀವಿ. ಅಲ್ಲಿಗೆ ಹೋಗ್ಬೇಕಿತ್ತು. ಅಂದರೆ ಬಿಸಿಲಲ್ಲಿ ನೆಟ್ಕೊಂಡು, ಬರಿಗಾಲಲ್ಲಿ ನೆಟ್ಕೊಂಡು ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್ ನೆಟ್ಕೊಂಡು ಹೋಗ್ಬೇಕಿತ್ತು. ನನ್ನ ಮಗಳೂ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರಿಂದ ನಾವು ಹೋಗೋಕ್ಕಾಗಿರಲಿಲ್ಲ. ಅಲ್ಲಿವರೆಗೂ ನಾವು ಮನೇಲಿ ಇದ್ದಂಥ ಕೆಲವೊಂದು ಬಂದಿರೋವಂಥ ಗೆಸ್ಟ್ಗಳ ಕಡೆ ಗಮನ ಕೊಡ್ತಾಯಿದ್ದೋ ಮಾತಾಡಿಸ್ಕೊಂಡು. ನನ್ನ ತಮ್ಮಂಗೂ ಅಷ್ಟೇ ದೇವ್ರು ಬರ್ತವೆ ಅಂದರೆ ದೇವ್ರು ಹಿಡಿಯೋದು, ದೇವ್ರ ಜೊತೆ ಓಡಾಡೋದು ಅಂದರೆ ತುಂಬ ಇಷ್ಟ. ಅವನಂತೂ ದೇವ್ರು ಬಂದು ದೇವ್ರದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ದೇವ್ರು ಹೋಗೋವರೆಗೂ ದೇವ್ರ ಜೊತೆನೇ ಇದ್ದ. ಈಗ ಬಂದು ಒಬ್ಬೊಬ್ಬರು ಮೀನು ಕಳಸ ಎತ್ತಿರೋರಿಗೆ ಆರತಿ ಮಾಡಿಬಿಟ್ಟು ಎಲ್ಲಿ ಕಾಲಿಗೆಲ್ಲ ನೀರು ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆರತಿ ಮಾಡಿಕೊಂಡು ನೀರೆಲ್ಲ ಹಾಕಿ ಕರ್ಕೊತಾ ಇದ್ದಾರೆ ಅಂತ. ಈಗ ಆಲ್ರೆಡಿ ಕಾಲಿಗೆಲ್ಲ ನೀರು ಹಾಕಾಗಿದೆ, ಹಿಡ್ಗಾಯಿ ಹೊಡೆದಿದ್ದಾರೆ. ಈಗ ಆರತಿ ಮಾಡಿಕೊಂಡು ಮೊದಲು ಕಳಸ ಎತ್ತಿದ್ದು ನಮ್ಮ ದೊಡ್ಡಮ್ಮರ ರಿಲೇಷನ್ ಹುಡುಗಿನೇ. ಆ್ಯಂಡ್ ಇವೆಲ್ಲ ಬಂದ್ಬಿಟ್ಟು ಆರತಿ ಮಾಡಿದರು. ಇಲ್ಲಿ ಬರ್ತಾ ಇದ್ದಿದ್ದು 7 ದೇವರು, ಅದರಿಂದ 3 ಆರತಿ ಮಾಡಿದರು. ಆರತಿನೂ ಎಲ್ಲದನ್ನು ತೊಗೊಂಡು ಎಲ್ಲ ದೇವ್ರನ್ನು ಒಂದೊಂದೇ ಒಳಗಡೆಗೆ ಕರ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ರು. ಈಗ ಫಸ್ಟು ಹೋಗ್ತಾ ಇರುವಂಥ 5 ದೇವರು ಬಂದ್ಬಿಟ್ಟು ಕಾಳಗಟ್ಟಮ್ಮ, ಪಾತ್ರಾಜ, ಚಿಕ್ಕ ಉಸ್ರುದಮ್ಮ, ದೊಡ್ಡ ಉಸ್ರುದಮ್ಮ, ದಾಳಿಯಮ್ಮ ಅಂತ. ಈ 5 ದೇವರು ಬಂದ್ಬಿಟ್ಟು ಇಲ್ಲೇ KG ಟೆಂಪಲಲ್ಲಿ ಇರೋ ಅಂಥದ್ದು. 4 ದೇವರು KG ಟೆಂಪಲಲ್ಲಿದೆ. ಒಂದು ಚಿಕ್ಕ ಉಸ್ರುದಮ್ಮ ಅನ್ನೋದು ದೇವರು ನಮ್ಮೂರಲ್ಲಿ ಇರೋ ಅಂಥದ್ದು. ಆ 5 ದೇವ್ರುಗಳನ್ನೆಲ್ಲ ಒಳಗಡೆ ಇಟ್ಟು ಬಂದಾದಮೇಲೆ ನೆಕ್ಸ್ಟು ಇನ್ನೊಂದು ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ನನ್ನ ಮಗಳು ಎಷ್ಟೇ ತುತ್ತೂರಿ ಇಟ್ಕೊಂಡಿದ್ರು ನೀವು ಒಬ್ಸರ್ವ್ ಮಾಡಿ, ದೇವ್ರು ಬರ್ತಿದ್ದಾಗೇ ತುತ್ತೂರಿ ತೆಗೆದುಬಿಟ್ಟು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅದನ್ನು ನೋಡೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ದೇವ್ರಿಗೆ ಇಷ್ಟೊಂದು ಭಕ್ತಿ ಇದೆಯಲ್ಲ ಈ ಏಜಲ್ಲೇ ಅನ್ನೋದು. ಆ್ಯಂಡ್ ಇವಾಗ ಬರ್ತಾ ಇರೋವಂಥದ್ದು ಸೀತಾರಾಮ, ಆಂಜನೇಯ ಮತ್ತು ಲಕ್ಷ್ಮಣ. ಈ ದೇವರು ಬಂದ್ಬಿಟ್ಟು ನಮ್ಮೂರಲ್ಲೇ ಇರೋದು. ಮತ್ತು ಈ ದೇವ್ರು ಬಂದು ಬಸವಣ್ಣ ದೇವರು ಅಂತ. ಇದು ಹಳೇನಹಳ್ಳಿಯಿಂದ ಕರ್ಕೊಂಬಂದಿರೋವಂಥದ್ದು. ಇಷ್ಟು ಎಲ್ಲ 7 ದೇವರುಗಳನ್ನು ನೋಡಿದಾಗ ನನಗನ್ಸಿದ್ದು ಭಾವನೆ ಒಂದು, ಮನುಷ್ಯ ಏನಿದ್ರೆ ಏನೋ ದೇವರ ಆಶೀರ್ವಾದ, ದೇವ್ರು ನಡೆಸ್ದಂಗೆ ಅವನ ಆಜ್ಞೆ ಇಲ್ದಲೇ ನಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಏನೇ ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ಒಂದು ಐಶ್ವರ್ಯ ಅಂತ ಏನೇ ಒಂದು ಆಗಿರ್ಬೋದು, ದೇವ್ರ ಆಜ್ಞೆ ಇಲ್ದಲೇ ಒಬ್ಬ ಮನುಷ್ಯನ ಬಾಳಲ್ಲಿ ಅವರವರ ಜೀವನದಲ್ಲಿ ಏನೂ ಆಗೋದಿಲ್ಲ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಈಗ ಎಲ್ಲ ದೇವ್ರನ್ನ ಮನೆಯೊಳಗೆ ಕರ್ಕೊಂಡ್ಬಂದು ಕುಂಡ್ರಿಸಿದಾದ್ಮೇಲೆ ಎಲ್ಲ ದೇವ್ರುಗಳಿಗೂ ಎಡೆಯನ್ನು ನಾವು ಏನು ಮನೆಯಲ್ಲಿ ದೇವ್ರು ಬರ್ತವೆ ಅಂದ್ಬಿಟ್ಟು ಮನೆ ಒಳಗಡೆ, ಹೊಸ ಮನೆ ಒಳಗಡೆ ಏನು ಹಾಲು ಉಗ್ಸಿದ್ದೋ ಅಲ್ಲೇ ಸಿಹಿ ಪೊಂಗಲನ್ನು ನಾವು ಎಡೆಗೆ ಮಾಡಿದ್ದೋ, ಅದನ್ನೇ ಇವಾಗ ದೇವ್ರುಗಳಿಗೆ ಎಲ್ಲದಕ್ಕೂ ಎಡೆಗೆ ಅಂತ ಪಲಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ನೆನೆನೇ ಬಂದು ನಾವು ಪಂಚಪಲಾರ ಅಂದರೆ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದು. ಈಗ ನಾವು ಪೂಜೆ ಎಲ್ಲ ಮುಗಿಸಾದ್ಮೇಲೆ ನನ್ನ ಮಗಳು ಎಲ್ಲ ದೇವ್ರಿಗೂ ಒಂದು ಕಡೆಯಿಂದ ಅಡ್ಡ ಬೀಳ್ಕೊಂಡು ಬರ್ತಾಯಿದ್ರು. ಒಂದಷ್ಟು ಫೋಟೋಶೂಟ್ಗಳು ಮುಗಿಸ್ಕೊಂಡು ನನ್ನ ಮಗಳ ಜೊತೆ ಕೆಲವೊಂದು ರೀಲ್ಸ್ ಮಾಡೋಣ ಅಂತ ನೋಡಿದೆ. ಬಟ್ ಆದರೆ ಅಲ್ಲಿ ನೆಟ್ವರ್ಕ್ ಇಲ್ದಲ್ಲೇ ಇರೋ ಕಾರಣದಿಂದ ರೀಲ್ಸ್ ಏನೂ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಇನ್ನು ಅಪ್ಲೋಡ್ ಮಾಡೋದೆಲ್ಲಿ. ಕೆಲವೊಂದು ಫೋಟೋಶೂಟ್ಗಳೆಲ್ಲ ಮುಗಿಸಾದ್ಮೇಲೆ ನನ್ನ ಮಗಳಿಗೆ ಅದು ಹೊಸ ಡ್ರೆಸ್ಸು ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ಅದರಿಂದ ಅಮ್ಮ ಡ್ರೆಸ್ ಚೇಂಜ್ ಮಾಡು ಅಂದರು. ಆ್ಯಂಡ್ ನಮ್ಮಮ್ಮ ಅದಕ್ಕೋಸ್ಕರ ಇನ್ನೊಂದು ಡ್ರೆಸ್ನ ತೊಗೊಂಬಂದಿದ್ರು. ಆ ಡ್ರೆಸ್ನ ಎಲ್ಲ ಹಾಕಾದ್ಮೇಲೆ ಇನ್ನು ನಮ್ಮ ಅಕ್ಕನ ಮಗಳು ಬಂದಿದ್ಲು. ಅವಳು ನನ್ನ ಮಗಳನ್ನ ಅಕ್ಕ 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 ಅಂತ ಅಂದ್ಕೊಂಡು ಓಡಾಡ್ಕೊಂಡು ಇದ್ರು. ಅವರಿಬ್ರು ಅಮ್ಮನ ಜೊತೆ ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ನಾವೆಲ್ಲ ರೂಮಲ್ಲಿ ಒಂದಷ್ಟು ಹೊತ್ತು ರಿಲ್ಯಾಕ್ಸ್ ಎಲ್ಲ ಆದಮೇಲೆ ಈಗ ಸ್ವಲ್ಪ ಜನ ಕಮ್ಮಿ ಆದಮೇಲೆ ನಾನು ದೇವರು ನೋಡಿ ಎಲ್ಲ ದೇವ್ರನ್ನ ತೋರಿಸ್ತಾ ಇದ್ದೀನಿ ಎಷ್ಟು ದೇವ್ರು ಬಂದಿದ್ದಾವೆ ಅಂತ. ಎಲ್ಲ ಆದಮೇಲೆ ಮಧ್ಯಾಹ್ನ ಊಟನೂ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರು ಹೊರಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದು ದೇವ್ರನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ. ನಾನು ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ದೇವರೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಅಷ್ಟರೊಳಗೆ ನಾವು ಕರ್ಕೊಂಡು ಹೋಗುವಾಗ ಹಂಚೋದಕ್ಕೆ ಪಲಾರಕ್ಕೆ ಮತ್ತು ಮಣ ಹಾಕೋದು ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೂ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದು. ಅಷ್ಟರಲ್ಲಿ ಐನಾರು ಎಲ್ಲರೂ ಬಂದ್ಬಿಟ್ಟು ಪೂಜೆಗೂ ಎಲ್ಲ ಇನ್ನೊಂದು ರೌಂಡ್ ಪೂಜೆ ಮಾಡ್ಕೊತಾ ಇದ್ರು. ಈಗ ನೋಡಿ
ಒಂದೊಂದೇ ದೇವ್ರುಗಳನ್ನು ಹೊರಗಡೆ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಇಲ್ಲಿಂದ ಇನ್ನು ಒಂದು ಪಕ್ಕದಲ್ಲಿನೇ ನಮ್ಮ ಅತ್ತೆ ಮನೆ ಇದೆ, ಅಲ್ಲಿಗೂ ಸಹ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಂತೆ. ಅವ್ರೂ ಇವತ್ತು ದೇವ್ರನ್ನ ಕರೆಸ್ತೀವಿ ಅಂತ ಇದು ಮಾಡ್ಕೊಂಡಿದ್ರು. ಇಲ್ಲಿ ಪಕ್ಕದಲ್ಲಿ ಬಂದಾಗ ಅಲ್ಲಿಗೂ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಅದಕ್ಕೆ ಇವಾಗ ಇಲ್ಲಿಂದ ಎಲ್ಲ ದೇವ್ರುಗಳನ್ನು ಕರ್ಕೊಂಡು ನಾವು ಪಕ್ಕದ ಮನೆಗೆ ಹೋಗ್ತಾ ಇದ್ದೋ. ಅತ್ತೆ ಮನೆಯಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನು ನಾನು ಮಾಡ್ಕೊಳೋದಕ್ಕಾಗಲಿಲ್ಲ. ಈಗ ಅತ್ತೆ ಮನೆಯಿಂದನೂ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊರ ಮುಂದೆ ಬಂದುಬಿಟ್ಟು ಎಲ್ಲ ದೇವಸ್ಥಾನ ಇದೆಯಲ್ಲ, ಊರ ಮುಂದೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲೂ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರುಗಳು ಎಲ್ಲದೂ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನೋಡಿ, ಮಣ ಹಾಕೋದು ಅಂದ್ರೇ ಹೀಗೆ, ಈ ಥರನೇ ಮಣ ಹಾಕೋದು. ಇದು ಸೋಮ ಅಂತಾರೆ ನಮ್ಮ ಕಡೆ, ನಿಮ್ಮ ಸೈಡ್ ಏನಂತಾರೆ ಅಂತ ಗೊತ್ತಿಲ್ಲ. ಈ ಸೋಮ ಬಂದ್ಬಿಟ್ಟು ಏನು ಕಾಳಘಟ್ಟಮ್ಮ ಇದೆ, ಕಾಳಘಟ್ಟಮ್ಮ, ಪಾತ್ರರಾಜ, ಚಿಕ್ಕವಸ್ತ್ರದಮ್ಮ, ದೊಡ್ಡವಸ್ತ್ರದಮ್ಮ ಅಂತ ಏನು ದೇವರಿದ್ದಾವೆ ಆ ದೇವ್ರುಗಳಿಗೆ ಇದು 3 ಸೋಮ ಇದ್ದಾವೆ ನಮ್ಮೂರಲ್ಲಿ. ಅಂದರೆ ಆ ದೇವ್ರ ಜೊತೆ ಬಂದಿರೋವಂಥದ್ದು ಇಲ್ಲಿ ಚಿಕ್ಕವಸ್ತ್ರದಮ್ಮ ನಮ್ಮೂರಲ್ಲಿದೆ ಅಂತ ಹೇಳಿದ್ವಲ್ಲ, ಅಲ್ಲಿ ಒಂದು ದೇವರಿದೆ. ಈ ಥರ ದೇವ್ರನ್ನ ಇದು ಹಾಕೊಂಡು ಕುಣಿತಾರೆ. ಆಲ್ಮೋಸ್ಟ್ ಹಳ್ಳಿ ಕಡೆ ನೋಡಿರೋ ಅಂಥವ್ರಿಗೆ ಗೊತ್ತಿರುತ್ತೆ ಮಣ ಹಾಕೋದಂದರೆ ಯಾವ ರೀತಿ ಹೇಗೆ ಅಂತ. ನನಗೂ ಇದ್ರ ಬಗ್ಗೆ ಅಷ್ಟು ಕ್ಲಿಯರಾಗಿ ಏಕೆ ಏನು ಅನ್ನೋದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಾವು ಇದೆಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಸೀದಾ ಮನೆ ಕಡೆ ಹೊರಟು ಅಲ್ಲಿ ಹೋಗ್ಬಿಟ್ಟು ನಮ್ಮ ದೊಡ್ಡಪ್ಪರಿಗೆಲ್ಲ ಹೋಗಿ ಬರ್ತೀವಿ. ಇನ್ನು ನಾಳೆಯಿಂದ ನಮ್ಮೂರಲ್ಲೂ ಜಾತ್ರೆ ಇದೆ. ಇನ್ನು ನೆಕ್ಸ್ಟ್ ಬರೋವಂಥ ವ್ಲಾಗ್ಗಳು ನನ್ನ ಜಾತ್ರೆ ರಿಲೇಟೆಡ್ ವ್ಲಾಗ್ ಆಗಿರುತ್ತೆ. ಇದು ಲಾಸ್ಟಲ್ಲಿ ನಾವು ಇವತ್ತು ಫಂಕ್ಷನಲ್ಲಿ ತೊಗೊಂಡಿರುವಂಥ ಕೆಲವೊಂದು ಫೋಟೋಸ್ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ನಾನು ವೇರ್ ಮಾಡಿರೋವಂಥ ಸ್ಯಾರಿ ಬಂದ್ಬಿಟ್ಟು ನನ್ನ ಶ್ರೀಮಂತ ಸ್ಯಾರಿ, ಬಟ್ ಅವಾಗ ನಾನು ಬ್ಲೌಸ್ನ ಹೊಲಿಸ್ಕೊಂಡಿರಲಿಲ್ಲ. ರೆಡಿ ಬ್ಲೌಸ್ ಅಂದರೆ ನಮ್ಮ ಅಕ್ಕಂದು ಬ್ಲೌಸು, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅವ್ರದ್ದೇ ಇಸ್ಕೊಂಡು ಹಾಕ್ಕೊಂಡಿದ್ದೆ. ಇವಾಗ ಹೊಲಿಸ್ಕೊಂಡು ಇದೇ ಫಸ್ಟ್ ಟೈಮ್ ವೇರ್ ಮಾಡಿರೋ ಅಂಥದ್ದು. ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.